ಶಾಪಿಂಗ್ ಹೋಗೋದಿತ್ತು, ಹಾಗಾಗಿ ಹೊರಗಡೆ ಬಂದ್ವಿ. ಇನ್ನು ಲಂಚ್ ಟೈಮ್ ಕೂಡ ಆಗಿತ್ತು. ಮಕ್ಕಳು ತುಂಬ ಹೊಟ್ಟೆಸ್ಕೊಂಡಿದ್ರು, ಹಾಗಾಗಿ ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಟ್ಲಿಗೆ ಬಂದಿದ್ವಿ. ಸೊ ಯಾರ್ಯಾರಿಗೆ ಏನೇನು ಇಷ್ಟ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಡು ಆರ್ಡ್ರ್ ಮಾಡ್ಕೊಂಡು ತಿನ್ಕೊಂಡು ಒಬ್ಬೊಬ್ರು ಒಂದೊಂದು ಕಡೆ ಶಾಪಿಂಗ್ ಮಾಡ್ತಿದ್ರು. ಸೊ ಇನ್ನು ನನ್ನ ತಂಗಿಗೆ ಸ್ಲಿಪ್ಪರು ಬಟ್ಟೆ ಅಂತ ಹೇಳಿದ್ರೆ ಹುಚ್ಚು ಅವಳಿಗೆ. ಸೊ ಸ್ಲಿಪ್ಪರ್ ಯಾವ್ದು ಚೆನ್ನಾಗಿದೆ ನೋಡೋಣ ಅಂತ ಹೇಳ್ಬಿಟ್ಟು ಅವಳು ಕೂಡ ನೋಡ್ತಿದ್ಲು. ಇನ್ನು ನನ್ನ ತಮ್ಮನ ಮಗ ಶೂಸ್ ಹುಚ್ಚು ಅಂದರೆ ಹುಚ್ಚು ಅವನಿಗೆ. ಸೊ ಹಾಗಾಗಿ ಶೂಸ್ ಸೈಜ್ ನೋಡೋಣ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಕರ್ಕೊಂಡು ಹೋದ್ರೆ, ಅಲ್ಲಿರೋದೊಂದು ಶೂ ಎತ್ಕೊಂಡು ಅವ್ರ ಹತ್ರ ಹಾಕ್ಸ್ಕೊಂಡೋ ಗಂಟ ಬಿಡಲೇ ಇಲ್ಲ. ಸೊ ಹಾಕ್ಸ್ಕೊಂಡು ನಾವು ಶಾಪಿಂಗ್ ಮಾಡೋ ತನಕ ಓಡಾಡ್ದೆ. ಇನ್ನು ಈ ಬ್ಯಾಗ್ ನೋಡಿ ತುಂಬ ಅಂದರೆ ತುಂಬ ಆಶ್ಚರ್ಯ ಆಗಿತ್ತು. ಫಸ್ಟ್ ಟೈಮ್ ಈ ಥರ ಬ್ಯಾಗ್ ನೋಡಿತ್ತು, ಸಖತ್ತಾಗಿತ್ತು. ಇನ್ನು ನನ್ನ ತಂಗಿ ಎತ್ಕೊಂಡಿದ್ಲಲ್ಲ ಬ್ಯಾಗ್ನ, ನಾನು ಒಂದ್ಸತಿ ಎತ್ಕೊತೀನಿ ಮಮ್ಮ ಅಂತ ಹೇಳ್ಬಿಟ್ಟು ನನ್ನ ಮಗಳು ಕೂಡ ಎತ್ಕೊಂಡು ಒಂದು ಪೋಸ್ ಕೊಟ್ಲು. ಸೊ ಬರೀ ವೈರಿಂದ ಮಾಡಿರೋಂಥ ಬ್ಯಾಗು ಗೈಸ್, ಎಷ್ಟು ಯುನೀಕ್ ಆಗಿದೆ ನೋಡಿ. ಸೊ ಅದಾದಮೇಲೆ ಇನ್ನು ಅವಳು ಎತ್ಕೊಂಡ್ಲು ಅಂತ ನನ್ನ ತಮ್ಮನ ಪಾಪನು ಎತ್ಕೊಂಡು ಅವನು ಕೂಡ ಅದರಲ್ಲೇ ಆಟ ಆಡ್ತಿದ್ದ. ಸೊ ತುಂಬ ಚೆನ್ನಾಗಿದೆ, ಯುನೀಕ್ ಕಲೆಕ್ಷನ್ ಇದೆ ಈ ಶಾಪಲ್ಲಿ. ನಿಮಗೆ ಲೊಕೇಶನ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಖಂಡಿತ ಶೇರ್ ಮಾಡಿಕೊಡ್ತೀನಿ. ಇನ್ನು ಶಾಪಿಂಗ್ ಎಲ್ಲ ಮಾಡಿ ಮನೆ ಕಡೆ ಬಂದ್ವಿ. ಸೊ ಅಷ್ಟರಲ್ಲಿ ಕೆಲಸದಿಂದ ಅಮ್ಮನೂ ಕೂಡ ಬಂದಿದ್ದರು. ಇವತ್ತು ನಮ್ಮ ಮನೇಲಿ ಒತ್ತ ಶಾವಿಗೆ ಮಾಡ್ತಾಯಿದ್ರು. ಸೊ ನಾವೆಲ್ಲ ಬಂದರೆ ಅಮ್ಮ ಒತ್ತ ಶಾವಿಗೆ ಮಾಡೇ ಮಾಡ್ತಾರೆ, ಬಿಕಾಸ್ ನಮಗೆಲ್ಲ ಇಷ್ಟ. ಎಸ್ಪೆಷಲಿ ನನ್ನ ಮಗಳಿಗಂತೂ ತುಂಬ ಅಂದರೆ ತುಂಬ ಇಷ್ಟ. ಇನ್ನು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಮಾತಾಡ್ಕೊಂಡು ಊಟ ಮಾಡ್ತಿದ್ವಿ. ಸೊ ಅದೇ ಅಮ್ಮ ಹೇಳ್ತಿದ್ರು, ನಾನು ನಾಳೆಯಿಂದ ಮನೆ ಬೇಕು ಅಂತ ಅನಿಸುತ್ತೆ, ನಾನು ಕೆಲಸದಿಂದ ಬರೋ ಅಷ್ಟರಲ್ಲಿ ಲಾಕು ಕೂಡ ನಾನೇ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಫೀಲ್ ಮಾಡ್ಕೊತಾ ಇದ್ರು. ಸೊ ಹೆಣ್ಮಕ್ಳು ಇಷ್ಟೇ ವರ್ಷ ಇದ್ರೂ ತವ್ರ ಮನೇಲಿ ಗಂಡನ ಮನೆಗೆ ಹೋಗಲೇಬೇಕು, ಅದೇ ಸಂಪ್ರದಾಯ ಅಲ್ವಾ. ಇವತ್ತಿನ ಮಿನಿ ವ್ಲಾಗ್ ಇಷ್ಟ ಆಗಿದ್ರೆ ಫಾಲೋ ಮಾಡ್ಕೊಂಡು ಲೈಕ್